ನಮಸ್ಕಾರ ಸಹೃದಯ ಮಿತ್ರರಿಗೆಲ್ಲ. ಸುಮಾರು ವರ್ಷದಿಂದ ನಾನು ಬರೆದು ಪ್ರಕಟ ಮಾಡದೆ ಇಟ್ಟಿರೋ ಕಥೆಗಳನ್ನೆಲ್ಲ ಯೂಟ್ಯೂಬ್ ಅಲ್ಲಿ ನನ್ನ ದನಿಯಲ್ಲೇ ಹೇಳ್ಬಿಟ್ಟು ಪ್ರಸಾರ ಮಾಡ್ಬಿಡೋಣ ಅಂತ ಅನ್ಕೊಂಡು ಒಂದು ಹೊಸ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀನಿ. ಇದ್ರ ಹೆಸರು ಅನಿವರ್ಸ್ ಅಂತ. ಎಲ್ಲರಿಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು. ಸರಿ, ನಾನಿವಾಗ ಒಂದು ಕತೆ ಹೇಳ. ಒಂದು ಬೆಟ್ಟ, ಆ ಬೆಟ್ಟದ ಹತ್ರ ಒಂದು ಮರ, ಆ ಮರದ ಕೆಳಗಡೆ ಸುಮಾರು 13-14 ವರ್ಷದ ಒಂದು 30-40 ಜನ ಮಕ್ಕಳು ಕೂತಿದ್ದಾರೆ. ಅವರೆಲ್ಲ ಕೂತಿರುವಂತ ಶಿಸ್ತು ಶೈಲಿ ನೋಡಿದ್ರೆ ಅದೊಂದು ಗುರುಕುಲ ಅಂತ ನಮಗೆ ಗೊತ್ತಾಗ್ತಾ ಇದೆ. ಅಲ್ಲಿಗೆ ಒಬ್ರು ಶಿಸ್ತಿಂದ ಏನು ಮುಖದಲ್ಲಿ ಒಂದು ಭಾವನೆಗಳಿಲ್ಲದೆ ಶುಚಿಭೃತರಾಗಿ ಒಬ್ರು ಮಧ್ಯವಯಸ್ಕ ವ್ಯಕ್ತಿ ಒಂದ್ ಕೈಯಲ್ಲಿ ಬೆತ್ತ ಒಂದ್ ಕೈಯಲ್ಲಿ ಪುಸ್ತಕ ಹಿಡ್ಕೊಂಡು ನಡ್ಕೊಂಡು ಬರ್ತಾ ಇದಾರೆ. ಅವ್ರು ಬರ್ತಾ ಇರೋ ಶೈಲಿ, ಅವ್ರು ಬರ್ತಾ ಇರೋದನ್ನ ನೋಡಿ ಮಕ್ಕಳ ಮುಖಭಾವಗಳು ಎಲ್ಲ ನೋಡಿದ್ರೆ ಅವರು ಶಿಕ್ಷಕರು, ಮೇಷ್ಟ್ರು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಅವ್ರು ಬಂದ ಕೂಡಲೇ ಮಕ್ಕಳೆಲ್ಲ ಎದ್ ನಿಂತ್ಕೊಂಡು ನಮಸ್ಕಾರ ಗುರುಗಳೇ ಅಂತ ಅವ್ರಿಗೆ ವಂದಿಸಿದ್ರು. ಅದನ್ನ ನೋಡ್ತಿದ್ದಾಗೇನೆ ಅವರು ಕೂಡ ನಮಸ್ಕಾರ ನಮಸ್ಕಾರ ಅಂತ ಹೇಳಿ ಅವ್ರಿಗೆಲ್ಲ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಅವರೆಲ್ಲ ಕೂತ್ಕೊಳ್ತಿದ್ದಾಗೇನೆ ಗುರುಗಳು ಮಾತಾಡಕ್ ಶುರು ಮಾಡಿದ್ರು. ಮಕ್ಕಳೇ, ನಾನಿವತ್ತು ನಿಮ್ಗೆಲ್ಲರಿಗೂ ಒಂದು ಕತೆ ಹೇಳ್ತೀನಿ ಅಂತ ಒಂದು ಕತೆ ಹೇಳೋದಕ್ ಶುರು ಮಾಡಿದ್ರು. ಅವ್ರು ಹೇಳ್ತಿದ್ದ ಕತೆ ಯಾವುದು ಅಂತ ಅಂದ್ರೆ, ಸರಿಸುಮಾರು 2100 ವರ್ಷಗಳ ಹಿಂದೆ ಮಧ್ಯಂತರ ಸಮುದ್ರ ತೀರದಲ್ಲಿ ಒಂದು ಬಂದರು ಪಟ್ಟಣ, ಸಾಧಾರಣ ಪಟ್ಟಣ. ಆ ಪಟ್ಟಣದ ಹೆಸರು ರೋಮ ಅಂತ. ಆ ರೋಮ ಪಟ್ಟಣದಲ್ಲಿ ಒಬ್ಬ ಸಾಧಾರಣ ಕುಟುಂಬದಲ್ಲಿ ಒಬ್ಬ ಸಾಧಾರಣ ಯುವಕನ ಜನ್ಮ ಆಯ್ತು. ಅವನ ಹೆಸರು ಕೇಸರಿ ಅಂತ. ಆ ಕೇಸರಿ ಸಾಧಾರಣ ಕುಟುಂಬದಲ್ಲಿ ಸಾಧಾರಣ ವ್ಯಕ್ತಿ ಜನಿಸಿದವನು. ಆದ್ರೆ ಅವನು ಮಾಡಿದ ಸಾಧನೆಗಳು ಎಂತೆಂಥದ್ದು ಅಂದ್ರೆ, ಸಾಮಾನ್ಯ ಸೈನಿಕನಾಗಿ ಬೆಳೆದ, ಸೇನಾ ನಾಯಕನಾದ ಮೇಲೆ ರೋಮ ಪಟ್ಟಣದ ಗಡಿಗಳನ್ನೆಲ್ಲ ಭದ್ರಗೊಳಿಸ್ದ, ರೋಮ ಸೇನೆಯ ಶಿಸ್ತನ್ನ ಇನ್ನೂ ಉತ್ಕೃಷ್ಟ ಮಟ್ಟಕ್ಕೆ ತಗೊಂಡೋಗಿ ಆದ್ಮೇಲೆ ಸೇನೆಯಿಂದ ದಂಡೆತ್ತಿ ಹೋಗಿ ಅಕ್ಕಪಕ್ಕದ ಪಟ್ಟಣಗಳನ್ನೆಲ್ಲ ಗೆದ್ದು ಸಾಮಾನ್ಯ ಒಂದು ನಗರವಾಗಿದ್ದಂತಹ ಒಂದು ಸಣ್ಣ ನಗರ ರೋಮ ನಗರವನ್ನ ಮಧ್ಯಂತರ ಸಮುದ್ರ ತೀರದಲ್ಲಿ ನಡೆಯುವಂತಹ ಎಲ್ಲಾ ವ್ಯಾಪಾರ ವಹಿವಾಟುಗಳನ್ನ ನಿಯಂತ್ರಣ ಮಾಡುವಂತಹ ಒಂದು ವ್ಯಾಪಾರ ಕೇಂದ್ರವನ್ನಾಗಿ ಮಾಡ್ದ. ನಗರದ ಶ್ರೀಮಂತಿಕೆ ಎಲ್ಲಿಗೋ ಹೋಯ್ತು, ನಗರದ ಹೆಸರುವಾಸಿತನ ಎಲ್ಲಿಗೋ ಹೋಯ್ತು, ನಗರದ ಜೀವನ ಶೈಲಿಗಳು ಬದಲಾಯ್ತು ಅವನಿಂದ. ಅಷ್ಟು ಮಾಡಿದ ಸಾಲದು ಅಂತ ಅವನು ಎಷ್ಟು ಪ್ರಭಾವಶಾಲಿ ಆಗಿ ಹೋದ ಅಂದ್ರೆ, ಆ ನಗರದ ನ್ಯಾಯ ಸಂಹಿತೆಯನ್ನೇ ತಿದ್ದುಪಡಿ ಮಾಡಿ ತನ್ನನ್ನ ತಾನು ನಗರದ ಸರ್ವಾಧಿಕಾರಿ ಅಂತ ಘೋಷಣೆ ಮಾಡಿಕೊಂಡು ಬಿಟ್ಟ. ಸುಮಾರು 45-50 ವರ್ಷದ ವ್ಯಕ್ತಿ ಅವನು ಮಾಡಿದ ಸಾಧನೆಯಿಂದ ಆ ನಗರದ ಜನರ ಮನಸ್ಸಿನ ಮೇಲೆ ಅವನ ಪರಿಣಾಮ ಹೇಗಿತ್ತು ಅಂತ ಅಂದ್ರೆ, ಕೆಲವರು ಅವನನ್ನು ನೋಡಿ ಈರ್ಷ್ಯೆ ಪಡ್ತಾ ಇದ್ರು, ಕೆಲವರು ಅವನನ್ನು ನೋಡಿ ಅಸೂಯೆ ಪಡ್ತಾ ಇದ್ರು, ಕೆಲವರು ಅವನನ್ನು ನೋಡಿ ತುಂಬಾ ಪ್ರೀತಿ ಪಡ್ತಾ ಇದ್ರು, ನಮ್ಮ ಆದಾಯನೆಲ್ಲ ಜಾಸ್ತಿ ಮಾಡ್ದ, ಅವನೇ ದೇವರು ಅಂತ ಅನ್ಕೊಳ್ತಾ ಇದ್ರು. ಇನ್ನು ಕೆಲವರು ನಾವು ಅವನ ತರ ಆಗ್ಬೇಕು ಅಂತ ಅವನನ್ನ ಮಾದರಿ ವ್ಯಕ್ತಿಯಾಗಿ ಇಟ್ಕೊಳ್ತಾ ಇದ್ರು. ಅಷ್ಟು ಬೆಳೆದು ಬಿಟ್ಟ ಒಬ್ಬ ವ್ಯಕ್ತಿ. ಮ್ಯಾನ್ ಹ್ಯಾಸ್ ಬಿಕಮ್ ಎನ್ ಲೆಜೆಂಡ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಹೋದ ಕೇಸರಿ. ಈ ರೀತಿ ಒಂದ್ ದಿವಸ ಅವನ ಮನೆಯಲ್ಲಿ ಅವನು ಕೂತಿರುವಾಗ ಅವನ ಆಪ್ತ ವ್ಯಕ್ತಿ ಒಬ್ಬ ಬಂದು ಅವನ ಕಿವಿಯಲ್ಲಿ ಏನೋ ಹೇಳ್ತಾನೆ. ಅದನ್ನ ಕೇಳ್ತಿದ್ದ ಹಾಗೆ ಅವನ ಮುಖ ವ್ಯಾಕುಲವಾಗಿ ಹೋಗುತ್ತೆ. 5 ಕ್ಷಣ ಸೈಲೆಂಟ್ ಆಗಿ ಆಲೋಚನೆ ಮಾಡ್ತಾನೆ. ತಕ್ಷಣ ಅವನ ಪ್ರಧಾನ ಕಾರ್ಯದರ್ಶಿಯನ್ನು ಕರೆದು ಒಂದು ಮಾತು ಹೇಳ್ತಾನೆ. ಈ ಕ್ಷಣವೇ 4 ಜನ ಭಟ್ರ ಜೊತೆ ಹೋಗಿ ಅವಳಿಗೆ ಏನ್ ಕೊಡ್ಬೇಕೋ ಅಷ್ಟು ಹಣಕಾಸಿನ ಸಹಾಯ ಕೊಟ್ಟು ಅವಳನ್ನು ನನ್ನ ಮುಖ್ಯ ಮನೆಯಿಂದ ಹೊರ ಹಾಕಿ ಅಂತ ಹೇಳ್ತಾನೆ. ಅಲ್ಲಿ ಏನಾಗಿದೆ ಅಂದ್ರೆ, ರೋಮ ಪಟ್ಟಣದ ಯಾವುದೋ ಒಂದು ಗಲ್ಲಿಯಲ್ಲಿ ಯಾವುದೋ ಒಬ್ಬ ಹುಚ್ಚ ಏನೋ ಮಾತಾಡ್ತಾ ಇದ್ದಾನೆ. ಆ ಮಾತು ಏನು ಅಂತ ಅಂದ್ರೆ, ಈತನ ಕೇಸರಿಯ ಪತ್ನಿಗೆ ಒಂದು ಅಕ್ರಮ ಸಂಬಂಧ ಇದೆ ಅಂತ. ಇದು ಅವನ ಕಿವಿಗೆ ಬಿದ್ದು, ಅದೂನು ಯಾರು ಮಾತಾಡಿದ್ದು, ಎಲ್ಲಿ ಮಾತಾಡಿದ್ದು, ಹೇಗೆ ಮಾತಾಡಿದ್ದು, ಯಾರ ಜೊತೆ ಏನು ವಿಷಯ ಗೊತ್ತಿಲ್ಲ. ಆದ್ರೆ ಈ ಮಾತು ಅವನ ಕಿವಿಗೆ ಬೀಳ್ತಿದ್ದ ಹಾಗೇನೆ ಕೇವಲ 5 ಕ್ಷಣ ಆಲೋಚನೆ ಮಾಡಿ ಈ ರೀತಿ ಒಂದು ದೊಡ್ಡ ನಿರ್ಧಾರ ತಗೊಂಡು ಅವಳನ್ನ ವಿಚ್ಛೇದಿಸಿ ಬಿಟ್ಟ ಅವನು, ಅವಳನ್ನ ಪರಿತ್ಯಾಗ ಮಾಡಿ ಬಿಟ್ಟ ಅವನು. ಇದು ಕಾಡ್ಗಿಚ್ಚಿನ ಹಾಗೆ ನಗರದಲ್ಲೆಲ್ಲ ಹರಡಕ್ ಶುರು ಆಯ್ತು ವಿಷಯ. ನಗರದ ಜನ ಎಲ್ಲ ಈ ವಿಷಯ ಮಾತಾಡಕ್ ಶುರು ಮಾಡಿದ್ರು. ಕೇಸರಿ ತನ್ನ ಹೆಂಡತಿಯನ್ನು ತೋರದಂತೆ, ಕೇಸರಿ ತನ್ನ ಹೆಂಡತಿಯನ್ನು ತೋರದಂತೆ, ಕೇಸರಿ ತನ್ನ ಹೆಂಡತಿಯನ್ನು ತೋರದಂತೆ, ಕೇಸರಿ ತನ್ನ ಹೆಂಡತಿಯನ್ನು ತೋರದಂತೆ, ಎಲ್ಲರೂ ಇದೇ ಮಾತು ಮಾತಾಡ್ತಾ ಇದ್ದಾರೆ. ಇದ್ರಿಂದ ಎಲ್ಲಾರು ಚಿಂತೆ ಆಗಿರೋದು ನೋಡಿ ನಗರದ 4 ಜನ ಪ್ರಮುಖ ವ್ಯಕ್ತಿಗಳು. ಒಬ್ಬರು ಎಲ್ಲರಿಂದ ಗೌರವ ಪಡ್ಕೊಳ್ಳುವಂತ ಒಬ್ರು ಶಿಕ್ಷಕರು, ಹಾಗೂ ದೇವಸ್ಥಾನದ ಪ್ರಧಾನ ಅರ್ಚಕರು, ಎಲ್ಲರೂ ದೇವರ ಕಾರ್ಯಗಳಲ್ಲಿ ಅವರನ್ನು ನಂಬುವಂತ ಒಬ್ಬ ಪ್ರಧಾನ ಅರ್ಚಕರು, ಮತ್ತೆ
ಸೇನೆಯಲ್ಲಿ ಈತನಿಗೆ ತುಂಬಾ ವಿಶ್ವಾಸದಾಯಕವಾಗಿರುವಂತಹ ನಾಯಕತ್ವದ ಜವಾಬ್ದಾರಿಯಲ್ಲಿರುವಂತಹ ಒಬ್ಬ ಸೇನಾ ನಾಯಕ, ಮತ್ತು ರೋಮಾ ನಗರದ ಸುತ್ತಮುತ್ತದ ಹಳ್ಳಿಗಳಲ್ಲಿರುವಂತಹ ಎಲ್ಲಾ ರೈತರಲ್ಲಿ ಒಬ್ಬ ಮಾದರಿ ರೈತ ಅನಿಸ್ಕೊಂಡಿರುವಂತಹ ಒಬ್ಬ ರೈತ. ಈ 4 ಜನ ಕೂಡಿ ಒಂದು ನಿರ್ಧಾರಕ್ಕೆ ಬಂದು ಕೇಸರಿಗೆ ಒಂದು ಪತ್ರ ಬರೀತಾರೆ. ಆ ಪತ್ರದ ಸಾರಾಂಶ ಏನು ಅಂತಂದ್ರೆ, ನೋಡಿ, ನೀವು ಮಾಡಿರೋ ನಿರ್ಧಾರದಿಂದ ನಗರದಲ್ಲಿ ತಳಮಳ ಶುರುವಾಗಿದೆ. ನೀವು ಈ ರೀತಿ ಒಂದು ವಿಪರೀತ ನಿರ್ಧಾರನ ಸಡನ್ ಆಗಿ ತಗೊಂಡ್ರೆ ಇದರಿಂದ ನಗರದ ಚಲನವಲನ, ನಗರದ ವ್ಯಾಪಾರ ವಹಿವಾಟು ಎಲ್ಲ ಅಸ್ತವ್ಯಸ್ತ ಆಗ್ತಾ ಇದೆ. ನೀವು ಸರ್ವಾಧಿಕಾರಿಯೇ ಇರ್ಬೋದು, ಆದ್ರೆ ನೀವು ರಾಜ ಅಲ್ಲ. ನೀವು ತಗೊಳ್ಳೋಂತ ನಿರ್ಧಾರಗಳು ನಗರದ ಸಂಹಿತೆಗಳಿಗೆ ಮತ್ತು ನಗರದ ನೈತಿಕತೆಗೆ, ನಗರದ ದೇವರುಗಳಿಗೆ ಯಾವುದಕ್ಕೂ ದ್ರೋಹ ಮಾಡದೆ ನೀವು ಎಲ್ಲರಿಗೂ ಮೆಚ್ಚುಗೆ ಆಗುವಂತಹ ನಿರ್ಧಾರವಾಗಿದೆ ಅಂತ ಬಂದು ದೇವಸ್ಥಾನದ ಎದುರಿರುವಂತಹ ಮಂಟಪದಲ್ಲಿ ನೀವ್ ಯಾಕೆ ನಿರ್ಧಾರ ತಗೊಂಡ್ರಿ ಅನ್ನೋದಕ್ಕೆ ಜಸ್ಟಿಫಿಕೇಶನ್ ಕೊಡ್ಬೇಕು ಅಂತ ಅವನಿಗೆ ಹೇಳ್ತಾರೆ. ಮಹಾ ಸೈನ್ಯಗಳಿಗೆ ಹೆದರ್ಲಿಲ್ಲ, ಹಡಗುಗಳಲ್ಲಿ ವ್ಯಾಪಾರಕ್ಕೆ ಬರ್ತಾ ಇರುವಂತ ಸರಕನ್ನು ಕದೀತಾ ಇರುವಂತ ಕಡಲ್ಗಳ್ರಿಗೆ ಹೆದರ್ಲಿಲ್ಲ, ವ್ಯಾಪಾರದಲ್ಲಿ ಕುಟಿಲತೆ ತೋರಿಸಿ ಮೋಸ ಮಾಡಿ ಅವನನ್ನ ಮುಳುಗಿಸ್ಬೇಕು ಅನ್ಕೊಂಡವರಿಗೆ ಕೇಸರಿ ಹೆದರ್ಲಿಲ್ಲ, ಅವನ ಬೆಳವಣಿಗೆಯನ್ನು ಸಹಿಸ್ಲಿಕ್ಕಾಗದೆ ರಾಜಕೀಯವಾಗಿ ಅವನನ್ನು ತುಳಿಬೇಕು ಅಂತ ನಗರದಲ್ಲಿ ಹೊಂಚು ಹಾಕ್ತಾ ಇದ್ದಂತಹ ಪ್ರಮುಖರು ಇದ್ರು ಎಷ್ಟೋ ಜನ, ಅವ್ರಿಗೆ ಯಾರಿಗೂ ಹೆದರ್ಲಿಲ್ಲ ಕೇಸರಿ. ಸಾಧಾರಣ ಒಂದು ಪತ್ರಕ್ಕೆ ಹೆದರ್ತಾನ, ಏನು ವಿಚಲಿತನಾಗ್ಲಿಲ್ಲ. ಅವನ ವಿಶ್ವಾಸ ಅಚಲವಾದದ್ದು. ನಡೆದು ನಗರದ ಬೀದಿಯಲ್ಲಿ ನಡ್ಕೊಂಡು ಹೊರಟು ಅವ್ನು ನಡೆದು ಬರ್ತಾ ಇದ್ರೆ ಎಲ್ಲರೂ ಅವನನ್ನು ನೋಡ್ತಾ ಇದಾರೆ. ಆದ್ರೆ ಅವನು ಮಾತ್ರ ಅವನು ಏನ್ ನಿರ್ಧಾರ ಮಾಡಿದಾನೆ ಆ ನಿರ್ಧಾರದ ಜೊತೆ ಮಂದಸ್ಮಿತತೆಯೊಂದಿಗೆ, ಆ ಸ್ಥಿರ ಪ್ರಜ್ಞತೆಯೊಂದಿಗೆ, ಕಾನ್ಫಿಡೆನ್ಸ್ ಇಂದ ನಡ್ಕೊಂಡು ಬಂದು ಅಲ್ಲಿ ಬರ್ತಿದ್ದ ಹಾಗೆ ರೈತ ಮುಖಂಡನಿಗೆ ಇವನನ್ನ ನೋಡಿದ್ರೆ ಪ್ರೀತಿ. ಯಾಕೆಂದ್ರೆ ಅವರ ಪದಾರ್ಥಗಳು ಎಲ್ಲದಕ್ಕೂ ಬೆಲೆ ಸಿಗೋ ಹಾಗೆ ಮಾಡಿ ನಗರದ ಜೀವನ ಶೈಲಿಯೇ ಇಂಪ್ರೂವ್ ಆದ ಹಾಗೆ ಮಾಡಿದವನು. ಅರ್ಚಕರಿಗೆ ಇವನನ್ನು ನೋಡಿದ್ರೆ ಗೌರವ, ಯಾಕೆ ಅಂದ್ರೆ ಇವನಿಗೆ ದೇವರ ಆಶೀರ್ವಾದ ಇದೆ. ಇವನು ಬಂದ ಮೇಲೆ ನಗರದ ಇದೇ ಬದಲಾಯ್ತು, ಈತ ಆಶೀರ್ವಾದಿತ ವ್ಯಕ್ತಿ ಅಂತ ಇವನ ಬಗ್ಗೆ ಒಂದು ಪ್ರೀತಿ. ಆ ಸೇನಾ ನಾಯಕನಿಗೆ ಇವನನ್ನ ನೋಡಿದ್ರೆ ಭಯ, ಯಾಕೆ ಅಂದ್ರೆ ಸೇನೆಯಲ್ಲಿ ಅಷ್ಟು ಶಿಸ್ತನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತಹ ವ್ಯಕ್ತಿ ಕೇಸರಿ. ಹಾಗೆ ಆ ಶಿಕ್ಷಕರಿಗೆ ಈತನ ಕಥೆಗಳನ್ನ ಹೇಳಿ ತನ್ನ ಮಕ್ಕಳಿಗೆಲ್ಲ ಸ್ಫೂರ್ತಿ ಕೊಡ್ತಾರವರು. ಈ ರೀತಿ ನೀವು ಆಗ್ಬೇಕು ಅನ್ನೋ ರೀತಿ ಹೇಳುವಂತಹ ಒಬ್ಬ ಸ್ಫೂರ್ತಿದಾಯಕ ವ್ಯಕ್ತಿ. ಆದ್ರೆ ಇವನು ಈ ರೀತಿ ನಿರ್ಧಾರ ತಗೊಂಡಿದ್ದವ್ರು ಯಾರಿಗೂ ಜೀರ್ಣ ಆಗಿರ್ಲಿಲ್ಲ. ಒಬ್ಬೊಬ್ಬರಾಗಿ ಅವನಿಗೆ ಅವರ ಪ್ರಶ್ನೆಗಳನ್ನ ಅವ್ನು ಮುಂದೆ ಇಡಕ್ ಶುರು ಮಾಡ್ತಾನೆ. ರೈತ ನಾಯಕ ಹೇಳ್ತಾನೆ, ನೋಡಿ ಸ್ವಾಮಿ, ನಗರದಲ್ಲಿ ಕುಟುಂಬಗಳು ಎಷ್ಟು ಹೆಲ್ತಿ ಆಗಿದೆಯೋ ಅದ್ರ ಮೇಲೆ ನಗರದಲ್ಲಿ ವ್ಯಾಪಾರ ವಹಿವಾಟು ನಡೆಯುತ್ತೆ, ಸೈನ್ಯಗಳಿರುತ್ತೆ, ಮತ್ತು ನಗರದಲ್ಲಿ ರಾಜಕೀಯ ಇರ್ಲಿ ಅಥವಾ ಬೇರೆ ಯಾವುದೇ ವಿಚಾರಗಳಿರ್ಲಿ ಸ್ಮೂತ್ ಆಗಿ ನಡೆಯುತ್ತೆ. ಈಗ ನೀವು ಈ ರೀತಿ ಒಂದು ನಿರ್ಧಾರ ತಗೊಂಡು ಈ ರೀತಿ ಒಂದು ಹೊರಗೆ ಹಾಕಿರೋದ್ರಿಂದ ಇದು ಎಲ್ಲದಕ್ಕೂ ತಳಮಳ ಕ್ರಿಯೇಟ್ ಮಾಡ್ತಾ ಇದೆ. ನೀವು ನಿಮ್ ನಿರ್ಧಾರನ ಹೇಗೆ ಜಸ್ಟಿಫೈ ಮಾಡ್ಕೊಳ್ತೀರಾ ಅಂತ ರೈತ ನಾಯಕ ಕೇಳ್ತಾನೆ. ಅದಕ್ಕೆ ಕೇಸರಿ ಹೇಳ್ತಾನೆ, ಹೌದು ಸ್ವಾಮಿ, ನಗರದಲ್ಲಿ ಒಂದು ಕುಟುಂಬ, ನಗರ ಒಂದು ಮನೆ ಆದ್ರೆ ಕುಟುಂಬ ಒಂದು ಇಟ್ಟಿಗೆ ಹಾಗೆ. ಆ ಇಟ್ಟಿಗೆ ಎಷ್ಟು ಗಟ್ಟಿಯಾಗಿದೆಯೋ ಅದ್ರ ಮೇಲೆ ಇಡೀ ಮನೆ ಗಟ್ಟಿಯಾಗಿರುತ್ತೆ ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಾ. ಆದ್ರೆ ನಗರದ ಸಂಹಿತೆಯ ಸಂರಕ್ಷಕ ನಾನು. ಈ ನಗರದ ಅಡಿಪಾಯದ ಅಡಿಗಲ್ಲಿನ ಅಡಿಗೆ ನನ್ನನ್ನು ಇಟ್ಟಿದ್ದೀರಾ. ಇಡೀ ಎಲ್ಲ ಜವಾಬ್ದಾರಿಗಳು ನನ್ನ ಮೇಲೆ ಇದೆ. ನಾನು ಈ ರೀತಿ ನಿರ್ಧಾರ ತಗೊಳ್ದೆ ಹೋದ್ರೆ ಎಲ್ಲರೂ ಕೇಸರಿ ಹೆಂಡತಿಗೆ ಅಕ್ರಮ ಸಂಬಂಧ ಇದೆಯಂತೆ, ಆದ್ರೂ ಅವಳನ್ನ ಇಟ್ಕೊಂಡ ಅಂತ ಮಾತಾಡ್ತಾರೆ. ನನಗೆ ನನ್ನ ಹೆಂಡತಿ ಬಗ್ಗೆ ನಂಬಿಕೆ ಇಲ್ಲ ಅಂತ ನಾನು ಹೇಳ್ತಿಲ್ಲ, ನನಗೆ ಅವಳ ಬಗ್ಗೆ ಅಪಾರವಾದ ನಂಬಿಕೆ ಇದೆ. ಆದ್ರೂನು ನಾನು ಅವಳನ್ನು ತೊರಿಲೇಬೇಕು. ಯಾಕೆಂದ್ರೆ ಆ ಕೇಸರಿ ಅನ್ನೋ ಹೆಸರಿಗೆ ಇರುವ ಗೌರವ ಅಡಿಪಾಯದ ಅಡಿಗಲ್ಲು. ಆ ಗೌರವ ಕಡಿಮೆ ಆಯ್ತು ಅಂತಾದ್ರೆ ನಗರದಲ್ಲಿ ಬೇರೆ ಯಾವುದಕ್ಕೂ ಗೌರವ ಇರೋದಿಲ್ಲ. ಹಾಗಾಗಿ ನನ್ನ ಜೀವನದ ದೊಡ್ಡ ಸಂಪಾದನೆ ನನ್ನ ಹೆಸರು. ನಾನು ಅದಕ್ಕೆ ಚ್ಯುತಿ ಬರೋದನ್ನ ಯಾವತ್ತೂ ಸಹಿಸ್ಕೊಳ್ಳಲ್ಲ. ಯಾಕೆಂದ್ರೆ ನನ್ನ ಹೆಸರು ಕೇಸರಿ ಅಂತಾನೆ. ಈ ಮಾತಿಗೆ ನಿರುತ್ತರರಾಗಿಬಿಟ್ರು ರೈತ ನಾಯಕರು. ಆಗ ಸೈನಿಕ ಕೇಳ್ತಾನೆ, ಸ್ವಾಮಿ, ನಾವೆಲ್ಲ ನಿಮ್ಮನ್ನು ತುಂಬಾ ಪ್ರೀತಿಸ್ತೀವಿ. ಇಡೀ ಸೈನ್ಯದಲ್ಲಿ ನಿಮ್ ಬಗ್ಗೆ ಅಪಾರವಾದ ನಂಬಿಕೆ ಮತ್ತೆ ಪ್ರೀತಿ ವಿಶ್ವಾಸ ಇದೆ. ಈಗ ನೀವು ಈ ರೀತಿ ನಿರ್ಧಾರ ತಗೊಳ್ಳೋದ್ರಿಂದ
ಎಲ್ಲಾ ಸೈನಿಕರು ಯುದ್ಧಕ್ಕೆ ಹೋಗಿ ವಾಪಸ್ ಬರುವವರು ಒಂದ್ ಸಣ್ಣ ಸಣ್ಣ ಗುಮಾನಿಗಳಿಗೆ ಅವರ ಹೆಂಡತಿಯರನ್ನ ಮನೆಯಿಂದ ಹೊರಗೆ ಕಳ್ಸೋದನ್ನ ಪ್ರಾರಂಭ ಮಾಡಿಬಿಟ್ರೆ ಕುಟುಂಬಗಳೇ ನಡೆಯಲ್ಲ, ಇಡೀ ನಗರವೇ ತಳಮಳದಲ್ಲಿ ಮುಳುಗಿ ಹೋಗುತ್ತೆ ಕೌಟುಂಬಿಕ ಕಲಹಗಳಿಂದ. ಈ ರೀತಿ ಆಗುವಂತಹ ಸೆಕೆಂಡ್ ಆರ್ಡರ್, ಥರ್ಡ್ ಆರ್ಡರ್ ಎಫೆಕ್ಟ್ಸ್ ಅಂದ್ರೆ ಪರಿಣಾಮಗಳು, ವ್ಯತಿರಿಕ್ತ ಪರಿಣಾಮಗಳನ್ನ ನೀವು ಹೇಗೆ ನಿಭಾಯಿಸ್ತೀರಾ? ನೀವೇ ಮಾಡಿದಿರ ಅಂದ್ರೆ ಅದಕ್ಕೆ ಉತ್ತರನೇ ಇರಲ್ವಲ್ಲ. ನನ್ನ ಸೈನಿಕರು ನನ್ನ ಎಷ್ಟು ಪ್ರೀತಿಸ್ತಾರೆ, ನನ್ನ ಎಷ್ಟು ಗೌರವಿಸ್ತಾರೆ ಅನ್ನೋದು ನಂಗೆ ಗೊತ್ತು. ಯಾಕೆಂದ್ರೆ ಅವರೇ ನನ್ನ ಬೆನ್ನೆಲುಬು. ಅವ್ರು ನನ್ನ ಹಿಂದೆ ಇರೋದಕ್ಕೆ ನನ್ನ ಜೀವನದಲ್ಲಿ ನಾನು ಮೇಲ್ ಬರೋದಕ್ಕಾಗಿದ್ದು. ಆದ್ರೆ ಈ ರೀತಿ ನಾನು ಮಾಡ್ದೆ ಅನ್ನೋ ಒಂದು ಸಣ್ಣ ಕಾರಣ ಹಿಡ್ಕೊಂಡು ಅವರ ಮನೆ ಹೆಣ್ಣು ಮಕ್ಕಳನ್ನೆಲ್ಲ ಆ ರೀತಿ ಹೊರಗೆ ಹಾಕ್ಲಿಕ್ಕೆ ಶುರು ಮಾಡಿದ್ರೆ ನಾನು ಅದನ್ನ ಯಾವ ರೀತಿ ಸಂಹಿತೆಯ ಪ್ರಕಾರ ನ್ಯಾಯ ಕೊಡ್ತೀನಿ ಅನ್ನೋದು ಅವ್ರಿಗೆ ಗೊತ್ತು. ಆ ಭಯನೂ ಅವರಿಗಿದೆ. ಯಾಕಂದ್ರೆ ನನ್ನ ಹೆಸರು ಕೇಸರಿ ಅಂತ ಹೇಳ್ತಾನೆ. ಅದಾದ ಕೂಡ್ಲೆ ಅರ್ಚಕರು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಪ್ಪ, ನಿನಗೆ ದೇವರುಗಳ ಆಶೀರ್ವಾದ ಇದೆ, ಸತ್ಕರ್ಮಗಳನ್ನು ನೀನ್ ಸಂಪಾದನೆ ಮಾಡ್ಕೊಂಡು ಬಂದಿದ್ಯಾ, ಗ್ರಹ ಬಲಗಳು ಚೆನ್ನಾಗಿದೆ, ಈ ರೀತಿ ನಿನ್ನ ಬಲದಿಂದಲೇ ನಗರ ಉದಯೋನ್ಮುಖವಾಗಿ ಬೆಳೀತಾ ಇದೆ. ಈ ರೀತಿ ಒಂದು ಪಾಪ ಕಾರ್ಯಗಳು ಮಾಡೋದ್ರಿಂದ ದೇವರ ಕೆಟ್ಟ ದೃಷ್ಟಿಗೆ ನೀನ್ ಗುರಿ ಆಗೋದಿಲ್ವಾ? ದೇವರ ಕೆಟ್ಟ ದೃಷ್ಟಿಗೆ ನೀನ್ ಗುರಿ ಆದ್ರೆ ನಿನಗೆ ಶಾಪ ಬಿದ್ರೆ ದೇವರ ಆ ಶಾಪದಿಂದ ಇಡೀ ನಗರಕ್ಕೆ ಕೆಟ್ಟ ಪರಿಣಾಮ ಆಗತ್ತೆ. ಹಾಗಾಗಿ ಈ ರೀತಿ ಆತುರದ ನಿರ್ಧಾರ ತಗೊಳ್ಬೇಡ ಅಂತ ಅವ್ರು ಹೇಳ್ತಾರೆ. ಆಗ ಅದಕ್ಕೆ ಕೇಸರಿ ಹೇಳ್ತಾನೆ, ನಿಜ ಅರ್ಚಕರೇ, ನೀವ್ ಹೇಳ್ತಾ ಇರೋದು ತುಂಬಾ ನಿಜ. ದೇವರುಗಳು ನಂಗೆ 2 ಕೈಗಳಲ್ಲಿ ಕೇಳಿದ್ರೆ 2,000 ಜನ್ಮಕ್ಕೆ ಆಗುವಷ್ಟು ಆಶೀರ್ವಾದವನ್ನ ಈ ಜನ್ಮದಲ್ಲಿ ಕೊಟ್ಟಿದ್ದಾರೆ. ನನ್ನ ಎಲ್ಲಾ ಯುದ್ಧಗಳಲ್ಲಿ ನನಗೆ ಗೆಲುವು ತಂದು ಕೊಟ್ಟಿದ್ದಾರೆ. ನಾನು ಬಂದ ಮೇಲೆ ನಗರದಲ್ಲಿ ಪ್ರವಾಹಗಳು ಬರ್ದೇ ಇರುವ ಹಾಗೆ, ರೋಗರುಜಿನಗಳು ಇಲ್ಲದೆ ಇರುವ ಹಾಗೆ, ಕಾಯಿಲೆ ಕಸಾಲಗಳಿಲ್ಲದೆ ಇರುವ ಹಾಗೆ ನನ್ನ ಸೈನ್ಯದಲ್ಲಿ ಆರೋಗ್ಯವನ್ನು ಕಾಪಾಡಿದ್ದಾರೆ. ನನಗೆ ರಾಜಕೀಯವಾಗಿ ಬರುವಂತಹ ತೊಂದರೆಗಳನ್ನೆಲ್ಲ ನಿಭಾಯಿಸಿದ್ದಾರೆ, ಒಪ್ಕೊಳ್ತೀನಿ. ಇಷ್ಟು ದೇವರುಗಳು ಆಶೀರ್ವಾದ ಮಾಡಿರುವಾಗ ನಾನು ಎಲ್ಲದಕ್ಕಿಂತ ಒಬ್ಬ ಸಂಸಾರಿಗೆ ಮುಖ್ಯವಾಗಿ, ಗೃಹಸ್ಥನಿಗೆ ಮುಖ್ಯವಾಗಿ ಇದ್ದದ್ದು ಅವನ ಸಂಸಾರವನ್ನು ಹೇಗೆ ನಡೆಸ್ತಾನೆ, ಸಂಸಾರದಲ್ಲಿ ಎಷ್ಟು ಧರ್ಮಿಷ್ಠನಾಗಿರ್ತಾನೆ ಅಂತ. ಈಗ ಈ ರೀತಿ ಒಂದು ವಿಷಯ ಬಂದಿದೆ. ಈ ರೀತಿ ಒಂದು ನನ್ನ ಧರ್ಮಪತ್ನಿ ಒಂದು ಅಧಾರ್ಮಿಕ ಸಂಬಂಧದಲ್ಲಿ ಇದ್ದಾಳೆ ಅಂತ, ಅದನ್ನು ನಾನು ಗೊತ್ತಾಗಿಯೂ ಅದಕ್ಕೆ ಏನೋ ನಿರ್ಧಾರ ತಗೊಳ್ದೆ ಹೋದೆ ಅಂತ ಆದ್ರೆ ಅದಕ್ಕೂ ಕೂಡ ನಂಗೆ ದೇವರು ಶಪಿಸ್ತಾರೆ. ಆ ಶಾಪಗಳಿಂದ ಬರುವ ಪರಿಣಾಮಗಳನ್ನು ಅನುಭವಿಸ್ಬೇಕಾದಂತಹ ದೌರ್ಭಾಗ್ಯ ನಂದು. ಆದ್ರೆ ಅವಳೇನು ತಪ್ಪೇ ಮಾಡಿಲ್ಲ, ಆದ್ರೂ ನಾನು ಹೊರಗಾಕದೆ ಅಂತ ಆದ್ರೆ ಆ ಧರ್ಮದಿಂದಲೂ ನಂಗೆ ದೇವರು ಶಪಿಸ್ತಾರೆ. ಈಗ 2 ಬದಿಯ ಕತ್ತಿಗಳಲ್ಲೂ ಕುಯ್ಸ್ಕೊಳ್ಳುವಂತ ದೌರ್ಭಾಗ್ಯ ನಂದು. ಇಂಥ ಪರಿಸ್ಥಿತಿಯಲ್ಲಿ ನನ್ನ ದೇವರು ದೂಕಿದ್ದಾರೆ. ಏನು ಮಾಡೋದು? ನಗರದಲ್ಲಿ ಯಾವ ಸತ್ಕರ್ಮಗಳು ದುಷ್ಕರ್ಮಗಳು ಬಂದ್ರು, ನಗರದ ಸೌಭಾಗ್ಯ ಹೆಚ್ಚಾದ್ರು, ನಗರದ ದೌರ್ಭಾಗ್ಯ ಹೆಚ್ಚಾದ್ರು, ಆ ಕರ್ಮಗಳೆಲ್ಲವೂ ನನ್ನ ಹಣೆ ಬರಹಕ್ಕೆ ಬಿಗಿದು ಕಟ್ಟು ಬಿಟ್ಟಿದ್ದಾರೆ ದೇವರು. ಆದ್ರೆ ನನ್ನ ಕೈಯಲ್ಲಿರೋದು ನನ್ನ ಇಡೀ ಜೀವನದ ಸಂಪಾದನೆ ಅಂದ್ರೆ ನನ್ನ ಹೆಸರು ಮಾತ್ರ. ಅದನ್ನು ನಾನು ಹಾಳು ಮಾಡ್ಕೊಳ್ಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕಂದ್ರೆ ನನ್ನ ಹೆಸರು ಕೇಸರಿ ಅಂತ ಹೇಳ್ತಾನೆ. ಈ ರೀತಿ ಧರ್ಮ ಸೂಕ್ಷ್ಮವನ್ನು 2 ಬದಿಯಲ್ಲಿ ಅವನು ಹೇಳಿದ್ದನ್ನು ನೋಡಿ ಅವಾಕ್ ಆಗ್ಬಿಡ್ತಾರೆ ಅರ್ಚಕರು. ನಿನ್ನ ನಿರ್ಧಾರಕ್ಕೆ ನೀನ್ ಬದ್ಧನಾಗಿದ್ರೆ ಸರಿಯಪ್ಪ, ಇನ್ನು ನಾನು ಇದಕ್ಕೆ ನಿರುತ್ತರ ಅಂತ ಹೇಳಿ ಕೈ ಮುಗಿದು ಕುತ್ಕೊಂಡ್ಬಿಡ್ತಾರೆ. ಕೊನೆಯದಾಗಿ ಶಿಕ್ಷಕರು ಎದ್ದು ನಿಂತು ಹೇಳ್ತಾರೆ, ಸ್ವಾಮಿ, ನಗರದ ಶಾಲೆಗಳಲ್ಲಿ ಪಾಠ ಮಾಡುವಂತ ನಾನು, ನಿಮ್ಮ ಬಗ್ಗೆ ನಾವು ಮಕ್ಕಳಿಗೆ ಹೇಳಿ ಮಕ್ಕಳಿಗೆಲ್ಲ ಸ್ಫೂರ್ತಿ ತುಂಬ್ತೀವಿ. ಈಗ ನೀವ್ ಈ ರೀತಿ ಮಾಡಿದ್ರಿ ಅಂತ ಹೇಳಿ ಗೊತ್ತಾದ್ರೆ ಇದರಿಂದ ಬೆಳೆಯುತ್ತಿರುವಂತಹ ನಗರದ ಮಕ್ಕಳ ಮನಸ್ಸಿನ ಮೇಲೆ ಏನ್ ಪರಿಣಾಮ ಬೀರತ್ತೆ? ನಿಮ್ಮನ್ನೇ ಮಹಾನಾಯಕ, ಧೀಮಂತ ನಾಯಕ, ನಿಮ್ಮ ಹಾಗೆ ನಾವು ಆಗ್ಬೇಕು ಅಂತ ಅನ್ಕೊಂಡು ಬರ್ತಾ ಇದ್ದಾರೆ ಮಕ್ಕಳೆಲ್ಲ. ಅವರೆಲ್ಲ ಏನ್ ಮಾಡ್ಬೇಕು? ನೀವೊಂದ್ ಸ್ವಲ್ಪ ಆಲೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ನೀವು ಎಲ್ಲರೂ ನಿಮ್ಮನ್ನು ಹಿಂಬಾಲಿಸುವಂತಹ ಪೊಸಿಷನ್ ಅಲ್ಲಿ ಇರೋರು. ಈ ರೀತಿ ಆತರದ ನಿರ್ಧಾರ ತಗೊಳ್ಬೇಡಿ, ಇದರಿಂದ ಎಲ್ಲಾ ಮನಸ್ಸುಗಳ ಮೇಲೆ ದುಷ್ಪರಿಣಾಮ ಬೀರತ್ತೆ ಅಂತ ಅವ್ರು ಹೇಳ್ತಾರೆ. ನಿಜ ಸ್ವಾಮಿ, ನನಗೆ ನಗರದ ಮಕ್ಕಳಿರಲಿ, ನಗರದ ಬೆಳೆಯುತ್ತಾ ಇರೋರು ಇರ್ಲಿ, ಎಲ್ಲರೂ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ. ನನ್ನ ಹಾಗೆ ಆಗ್ಬೇಕು ಅಂತ ಮಕ್ಕಳು ಅನ್ಕೊಳ್ತಾರೆ ಅಂದ್ರೆ ಅದು ನನ್ನ ಸೌಭಾಗ್ಯ ಸರಿ. ಆದ್ರೆ ಅದನ್ನು ನಾನು ಕೇಳ್ಕೊಂಡು ಬಂದಿಲ್ಲ. ಆದ್ರೆ ಒಂದ್ ಹೇಳ್ತೀನಿ, ನನ್ನನ್ನು ಸ್ಫೂರ್ತಿಯಾಗಿ ತಗೊಳ್ತಾ ಇರುವವರು ಈ ರೀತಿ ಒಂದು ಮಾತು ಬಂದ ಮೇಲೂ ಅವನ ಹೆಂಡತಿಯನ್ನು ಇಟ್ಕೊಂಡ ಅಂತ ಆದ್ರೂ ನನಗೆ ಕೆಟ್ಟ ಹೆಸರು ಬಂದೇ ಬರುತ್ತೆ. ಆಗ್ಲೂ ನನ್ನ ಬಗ್ಗೆ ಮಾತಾಡ್ತಾರೆ. ಕೇಸರಿ ಹೆಂಡತಿಗೆ ಅಕ್ರಮ ಸಂಬಂಧ ಇದೆ ಅಂತ ಅವ್ನಿಗೆ ಗೊತ್ತಾದ್ರೂ ಅವಳನ್ನ ಕ್ಷಮಿಸಿ ಅವನಿಗೆ ಬಿಟ್ಟಿದಾನಂತೆ.
ಅನ್ನೋ ಮಾತು ಬರುತ್ತೆ. ಅದೇ ಅವಳು ಅಕ್ರಮ ಸಂಬಂಧ ಇದಾಳೆ ಅಂತ ಬರೀ ಒಂದು ಅನುಮಾನಕ್ಕೆ ಅವಳನ್ನು ಹೊರಗಾಕ್ದ ಅಂತ ಹೇಳಿಯೂ ಜನ ಮಾತಾಡ್ತಾರೆ. ಜನ ಮಾತಾಡ್ತಾರೆ ಅಂತ ಹೇಳಿ ತಲೆ ಕೆಡಿಸ್ಕೊಂಡು ನಾನು ಕೂತ್ರೆ ನನ್ನ ಬೇರೆ ಕೆಲಸಗಳನ್ನ ಮಾಡೋದಕ್ಕಾಗಲ್ಲ. ಅಥವಾ ಜನ ನನ್ನನ್ನು ಹಾಗೆ ಇರ್ಬೇಕು ಹೀಗೆ ಇರ್ಬೇಕು ಅಂತ ಅವ್ರು ಅನ್ಕೊಳ್ಳೋ ಹಾಗೆ ನಾನು ಇರ್ಬೇಕು ಅಂತ ಕೂತ್ಕೊಂಡ್ರೆ ಈ ನಗರದಲ್ಲಿ ರಾಜಕೀಯ ನಡೆಸೋದಕ್ಕಾಗಲ್ಲ. ಏನು ಮಾಡೋದು? ಇಷ್ಟು ಕಠಿಣವಾದ ಪರಿಸ್ಥಿತಿಯಲ್ಲಿ ನನ್ನ ಹಾಕಿದ್ದಾರೆ ದೇವರುಗಳು. ನನ್ನ ದೌರ್ಭಾಗ್ಯ ಇದು. ಅಷ್ಟು ಪ್ರೀತಿಯನ್ನು ಕಳ್ಕೊಳ್ಬೇಕು ನನ್ನನ್ನು ಸ್ಫೂರ್ತಿ ಅಂತ ಅನ್ಕೊಂಡಿರೋರ ಮುಂದೆ ನಾನು ಅವ್ರ ಹಾಗೆ ಸಾಮಾನ್ಯ ಮನುಷ್ಯ ಎಲ್ಲದ್ರ ಮಧ್ಯೆ ಸಿಕ್ಕಿ ಒದ್ದಾಡ್ತೀನಿ. ನನ್ನ ಹೆಂಡತಿಯನ್ನು ನಾನು ಪ್ರೀತಿಸ್ತಾ ಇಲ್ವಾ? ನಾನು ಅವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಅವಳು ಈಗಲೂ ನೀವು ಕೇಳಿ, ನನ್ನ ಹತ್ರ ಕೇಳಿ, ಅವಳು ತಪ್ಪು ಮಾಡಿದಾಳ ಅಂತ ಕೇಳಿದ್ರೆ ನನ್ನ ಮನಸ್ಸಾಕ್ಷಿ ಹೇಳ್ತಾರೆ ಕೋಟಿಯಲ್ಲಿ ಒಂದು ಭಾಗ ಕೂಡ ಅವಳದು ಯಾವ್ದು ತಪ್ಪಿಲ್ಲ ಅಂತ. ಆದ್ರೆ ನನ್ನ ಹೆಸರನ್ನ ನಾನು ಉಳಿಸ್ಕೊಳ್ಬೇಕಾಗಿರೋದು ನನ್ನ ದೌರ್ಭಾಗ್ಯ. ಏನ್ ಮಾಡ್ಲಿ? ನನ್ನ ಪ್ರಾಣ ಪ್ರಿಯಳಾದ ಸತಿಯನ್ನ ನಾನು ತೊರಿತಾ ಇದ್ದೀನಿ. ಅದರಿಂದ ನನಗೆ ಎಷ್ಟು ನೋವಾಗ್ತಿದೆ ಅಂತ ಯಾರು ಈ ನಗರದಲ್ಲಿ ಅರ್ಥ ಮಾಡ್ಕೊಳ್ಳೋರಿಲ್ಲ. ಅದೇ ನನ್ನ ಹೆಸರು ಹಾಳಾಗ್ಲಿ ಅಂತ ಕಾಯ್ತಾ ಕೂತಿರೋ ಶತ್ರುಗಳು ನನ್ನ ಹೆಂಡತಿಯನ್ನ ತೊರೆಯೋದಕ್ಕೆ ಕಾರಣ ಅಂತ ಹೇಳಿ ನಾನು ಜಾರ್ಕೊಳ್ಳೋದಕ್ಕಾಗಲ್ಲ. ಯಾಕೆ ಹೇಳಿ? ನಾನು ಕೇಸರಿ. ನನ್ನ ಸ್ಫೂರ್ತಿಯಾಗಿ ತಗೊಂಡು ನನ್ನ ಹೆಸರನ್ನು ಅಷ್ಟು ಉತ್ತುಂಗಕ್ಕೆ ತಗೊಂಡು ಹೋದಂತ ನನ್ನ ಅಭಿಮಾನಿಗಳು, ನಾನು ಒಬ್ಬಳು ಅನೈತಿಕ ಸಂಬಂಧ ಇಟ್ಕೊಂಡಿರೋ ಹೆಂಡತಿ ಜೊತೆ ಇದೀನಿ ಅಂತ ನನ್ನನ್ನು ತಮಾಷೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ನಾನು ನನ್ನ ಹೆಂಡತಿಯನ್ನ ತೊರಿತಾ ಇದ್ದೀನಿ ಅಂತ ಹೇಳೋದಕ್ಕಾಗಲ್ಲ. ಯಾಕೆ ಹೇಳಿ? ನಾನು ಕೇಸರಿ. ಅಷ್ಟೇ ಯಾಕೆ? ಇಂಥ ದೌರ್ಭಾಗ್ಯವನ್ನು ನನ್ನ ಜೀವನದಲ್ಲಿ ತಂದು ಹಾಕಿದ್ದು ದೇವರುಗಳು ಅಂತ ಹೇಳಿ ನಾನು ನನ್ನ ಹೆಂಡತಿಯನ್ನು ತೊರಿತಾ ಇರೋದಕ್ಕೆ ಆ ದೇವರುಗಳು ಕಾರಣ ಅಂತ ಹೇಳಿ ಆ ದೇವರುಗಳ ಮೇಲೆ ಹಾಕಕ್ಕಾಗಲ್ಲ. ಯಾಕೆ ಹೇಳಿ? ನಾನು ಕೇಸರಿ. ಅಷ್ಟೇ ಯಾಕೆ? ನನ್ನ ಸಾಂಸಾರಿಕ ಮೌಲ್ಯಗಳಲ್ಲಿ ಆಗುವಂತಹ ತಳಮಳಗಳಿಂದ ರೋಮಾ ನಗರದ ವ್ಯಾಪಾರ ವಹಿವಾಟು ಜನಜೀವನ ಕಷ್ಟಕ್ಕೆ ಸಿಲುಕಬಾರದು ಅಂತ ನನ್ನ ಹೆಂಡತಿಯನ್ನು ತೊರಿತಾ ಇದ್ದೀನಿ ಅಂತ ನಾನು ಹೇಳಲ್ಲ. ಯಾಕೆ ಹೇಳಿ? ನಾನು ಕೇಸರಿ ಅಂತ ಅವನು ಹೇಳ್ತಿದ್ದ ಹಾಗೇನೇನೆ ಅಲ್ಲಿ ನೆರೆದಿದ್ದಂತ ಜನರೆಲ್ಲ ಒಂದು ಪಿನ್ ಡ್ರಾಪ್ ಸೈಲೆನ್ಸ್. ಏನ್ ಮಾಡೋದು ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಎಲ್ಲರೂ ಒಂದು ಕ್ಷಣ ಸ್ತಂಭವಾಗಿ ಹೋಗಿದ್ದಾರೆ. ಅಲ್ಲೇ ತನ್ನ ಕಾಲದಿಂದ ಚಪ್ಪಲಿಯನ್ನು ತೆಗಿತಾನೆ ಕೇಸರಿ. ದೇವರಿಗೆ ಒಂದು ದೀರ್ಘದಂಡ ನಮಸ್ಕಾರ ಮಾಡ್ತಾನೆ. ಸೀದಾ ಒಬ್ಬನೇ ನಡ್ಕೊಂಡು ಹೋಗ್ತಾನೆ. ಬರುವಾಗ ಹೇಗೆ ಅವನನ್ನು ಎಲ್ಲರೂ ನೋಡ್ತಾ ಇದ್ರು, ಹೋಗುವಾಗ್ಲೂ ಎಲ್ಲರೂ ಹಾಗೆ ಅವನನ್ನು ನೋಡ್ತಾ ಇದ್ದಾರೆ. ಎಲ್ಲ ನೀರವ ಮೌನ, ಎಲ್ಲರೂ ನೀರುತ್ತರ. ಆದ್ರೆ ಅವನ ಮುಖದಲ್ಲಿ ಅದೇ ಆತ್ಮವಿಶ್ವಾಸ, ಅದೇ ಸ್ಥಿತ ಪ್ರಜ್ಞತೆ, ಅದೇ ಚೈತನ್ಯ. ಈ ರೀತಿ ಗುರುಗಳು ಕತೆ ಹೇಳ್ಬಿಟ್ಟು ಮಕ್ಳಿಗೆ ಕೊನೆಯಲ್ಲಿ ಕೇಳ್ತಾರೆ, ಸರಿ ಮಕ್ಕಳ, ಈ ಕಥೆನ ನಾನು ಹೇಳಿದೆ ಅಲ್ಲ, ಈಗ ಈ ಕಥೆಯಲ್ಲಿ ನಿಮ್ಗೆ ಏನ್ ಅರ್ಥ ಆಯ್ತು ಅಂತ ನಂಗೆ ಯಾರಾದ್ರೂ ಹೇಳಿ ಅಂತ ಮಕ್ಕಳನ್ನ ಕೇಳ್ತಾರೆ. ಆಗ ಮೊದಲ ಬೆಂಚಲ್ಲಿ ಒಬ್ಬ ಹುಡುಗ ಎದ್ ನಿಂತು, ಗುರುಗಳೇ ಎಂತ ಕಪಟಿ ಅವನು, ಮಾತಲ್ಲೇ ಎಲ್ಲರಿಗೂ ಮರಳು ಮಾಡಿ ತನ್ನ ತಪ್ಪನ್ನು ತಾನು ಸರಿ ಅಂತ ಸಾಧಿಸ್ಕೊಂಡು ಬಿಟ್ಟ ಅಲ್ವಾ ಅಂತ ಹೇಳ್ತಾರೆ. ಅದನ್ನ ಕೇಳ್ತಿದಾಗೆ ಗುರುಗಳಿಗೆ ಒಂದು ಕ್ಷಣ ಅವಾಕಾಗಿ ಪಠಾರ್ ಅಂತ ಅವನ ತಲೆಗೊಂದು ಹೊಡೆದು ಹೇಳ್ತಾರೆ, ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಅವನ ಕುಟಿಲತೆಯನ್ನಲ್ಲ, ಒಬ್ಬ ಮನುಷ್ಯ ತನ್ನ ಸ್ವಪ್ರಯತ್ನದಿಂದ ತನ್ನ ಕಾಲು ಮೇಲೆ ತಾನು ಬೆಳೆದು ನಿಂತಿದ್ದಾನೆ ಅಂತ ಹೇಳಿ ಆದ್ರೆ, ಅವನ ತೋಳ್ಬಲದಿಂದ ಅವನ್ ಗೆಲ್ಲೋ ತಾಕತ್ತಿದೆ ಅವನಿಗೆ ಅಂತ ಆದ್ರೆ, ತನ್ನ ಮಾತಿನ ಶಕ್ತಿಯಿಂದ ಎಲ್ಲರನ್ನು ಒಪ್ಪಿಸುವಂತಹ ತರ್ಕ ಅವನಲ್ಲಿದೆ ಅಂತ ಹೇಳಿ ಆದ್ರೆ, ದೇವರು, ಧರ್ಮ, ನೈತಿಕತೆ, ಸಂಹಿತೆಗಳು, ನ್ಯಾಯಶಾಸ್ತ್ರ, ಜನಗಳ ಮನಸ್ಸು ಹಾಗೂ ಸೈನ್ಯ ಬಲ ಎಲ್ಲದು ಅವನ ಹಿಂದೆ ಇರುತ್ತೆ. ಅದಕ್ಕೆಲ್ಲ ಕಾರಣ ಏನು? ಅವನಲ್ಲಿ ಅವನಿಗೆ ಇರುವಂತಹ ಅಚಲ ವಿಶ್ವಾಸ. ನಿಮ್ಮಲ್ಲಿ ನೀವು ಅದನ್ನ ಬೆಳೆಸ್ಕೊಬೇಕು ಮಕ್ಕಳೇ ಅಂತ ಹೇಳ್ಬಿಟ್ಟು ಗುರುಗಳಿಗೆ ಕಥೆನ ಮುಗಿಸ್ತಾರೆ. ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತು ಈ ಕತೆ ಮುಗೀತು. ಇಲ್ಲಿ ತನಕ ನೀವು ನೋಡಿದಿರ ಅಂದ್ರೆ ನಾನು ನಿಮ್ಗೆಲ್ಲರಿಗೂ ತುಂಬಾ ಚಿರಋಣಿ. ಹಾಗೆ ಕಲಿತಾ ಇದ್ದೀನಿ, ಇಂಪ್ರೂವ್ ಆಗ್ತೀನಿ. ಕ್ಯಾಮ್ರಾ ಟೆಕ್ನಿಕ್ಸ್, ಎಡಿಟಿಂಗ್ ಎಲ್ಲ ಸ್ವಲ್ಪನೇ ಇಂಪ್ರೂವ್ ಆಗ್ತಾ ಬರುತ್ತೆ. ಹಾಗೆ ಲಾಸ್ಟ್ಗೆ ಒಂದು ಟ್ರಿವಿಯಾ ಕ್ವಶನ್. ಈ ಕತೆ ನಾನು ಒಂದು ಹಿಸ್ಟಾರಿಕಲ್ ಫಿಗರ್ ಅಲ್ಲಿ ಮಾಡಿ ಆ ಲೈಫ್ ಅಲ್ಲಿ ಆಗುವಂತ ಒಂದು ಇನ್ಸಿಡೆಂಟ್ ಇಂದ ಇನ್ಸ್ಪೈರ್ ಆಗಿ ಬರ್ದಿರೋದು. ಅದು ಯಾರು ಅಂತ ನೀವು ಕಮೆಂಟ್ ಅಲ್ಲಿ ಹಾಕಿ ನೋಡೋಣ. ಹಾಗೆ ಲಾಸ್ಟ್ ಒಂದು ಫನ್ ಸೆಗ್ಮೆಂಟ್ ಏನಂತ ಅಂದ್ರೆ, ದಿನ ಯಾವ್ದಾದ್ರು ಒಂದು ನನ್ಗೆ ಇಷ್ಟ ಆಗಿರೋ ಹಾಡು ಹೇಳ್ತೀನಿ. ಆ ಹಾಡು ನಿಮ್ಗೆ ಇಷ್ಟ ಆದ್ರೆ ನೀವು ಕೇಳಿ. ಇವತ್ತು ಹೇಳ್ತಾ ಇರೋ ಹಾಡು ಯಾವ್ದು ಅಂತಂದ್ರೆ, ಪಯಣಗಳು ಮುಡಿಯೋದಿಲ್ಲ ಅಂತ ಒಂದು ತಮಿಳ್ ಸಿನಿಮಾ, ಇಳಯರಾಜ ಕಂಪೋಸಿಷನ್. ಅದರಲ್ಲಿ ಇಳೆಯ ನಿಲ ಪೊಳಿಗಿರದೆ ಅಂತ ಒಂದು ಹಾಡಿದೆ. ಆ ಹಾಡನ್ನ ಕೇಳಿ. ಆಮೇಲೆ ಅದೇ ಟ್ಯೂನ್ ಹಾಡು ಹಿಂದಿಯಲ್ಲೂ ಕೂಡ ಇದೆ. ಆ ಹಾಡು ಯಾವ್ದು ಅಂತ ನಿಮಗೆ ಗೊತ್ತಾದ್ರೆ ಹೇಳಿ.
ಥ್ಯಾಂಕ್ ಯು, ಧನ್ಯವಾದಗಳು. ಹೀಗೆ ಸಪೋರ್ಟ್ ಮುಂದುವರಿಲಿ. ಥ್ಯಾಂಕ್ ಯು ಒನ್ಸ್ ಅಗೇನ್.